ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್ ಸಲಗ್ನಳ್ಳಿ. ವೀಕ್ಷಕರೇ, ಕನ್ನಡ ಚಿತ್ರರಂಗದ ಹಿರಿಯ ನಟರು, ಕಿರುತೆರೆ ಜೊತೆಗೆ ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು, ಜೊತೆಗೆ ಒಂದಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಹೆಜ್ಜೆಯನ್ನು ಇಟ್ಟು ಎಲ್ಲರ ಗಮನ ಸೆಳೆದಿರ್ತಕ್ಕಂಥದ್ದು. ವಯಸ್ಸು 60 ದಾಟಿದರೂ ಕೂಡ ಈಗಲೂ ಕೂಡ ಒಂದು ರೀತಿ 23ರ ಯುವಕನಂತೆ ಸದಾ ಸಿನಿಮಾಗಳಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಕನ್ನಡದ ಖ್ಯಾತ ಹಿರಿಯ ನಟರು ಮೂಗು ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಆರ್ ಕನ್ನಡ ಚಾನಲ್ಗೆ ನಾನು ಭಾಳ ಚಿರುಣಿಯಾಗಿದ್ದೀನಿ ಮತ್ತು ಎಲ್ಲ ವೀಕ್ಷಕರಿಗೆ ಶುಭವಾಗಲಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಆಯಸ್ಸು ಗಟ್ಟಿಯಾಗಿರೋವ್ರಿಗೂ, ಆರೋಗ್ಯ ಚೆನ್ನಾಗಿರೋವ್ರಿಗೂ ದೇವರು ಶಕ್ತಿ ಕೊಟ್ಟಷ್ಟು ಚೆನ್ನಾಗಿರ್ತೀವಿ. ಯಾಕಂದರೆ ನಾನು ಯಾಕೆ ಹೇಗಿದ್ದೀರಿ ಸರ್ ಅಂತ ಕೇಳಿದ್ನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಪೋಷಕ ನಟರು, ಹಿರಿಯ ಕಲಾವಿದರು ಎಲ್ಲೋ ಕಡೆಗಣನೆ ಆಗ್ತಿದ್ದಾರೆ ಎನ್ನುವಂಥದ್ದು ಒಂದಿಷ್ಟು ಮಾತುಗಳು ಕೇಳಿ ಬರ್ತಿದೆ. ಅದಕ್ಕೆ ನೀವು ಹೇಗಿದ್ದೀರಿ ಅಂತ ಕೇಳಿದೆ. ಏನಾಗುತ್ತೆ, ಒಂದು ಕುಟುಂಬದಲ್ಲಿ ಒಂದು ವಯಸ್ಸು ಯುವಕರಾಗಿದ್ದಾಗ ಚೈತನ್ಯ, ಆಸಕ್ತಿ, ಸಮಾಜದಲ್ಲಿ ಲವಲವಿಕೆಯಿಂದ ಓಡಾಡ್ತಾ ಇರ್ತಾರೆ, ಬೆಳೆಯೋ ಹುಮ್ಮಸ್ಸು. ಅದೇ ಥರ ವಯಸ್ಸಾಗ್ತಾ ಮನೇಲಿ ಮಕ್ಕಳಾಗ್ತಾರೆ, ಮೊಮ್ಮಕ್ಕಳಾಗ್ತಾರೆ, ಅವ್ರಿಗೆ ಮದುವೆ ಆಗುತ್ತೆ, ಕೊನೆಗೆ ನಿವೃತ್ತಿ ಆಗುವಂಥ ಒಂದು ಸಂದರ್ಭ ಬರುತ್ತೆ ವಯಸ್ಸಾದ ಮೇಲೆ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ನಿವೃತ್ತಿ ಆಗುವಂಥ ವಯಸ್ಸಿದ್ದರೂ ಕೂಡ ಚಟುವಟಿಕೆಯಲ್ಲಿದ್ದರೆ ಲವಲವಿಕೆಯಿಂದ ಇರೋಕ್ಕೆ ಸಾಧ್ಯ, ಆರೋಗ್ಯವಾಗಿರೋಕ್ಕೆ ಸಾಧ್ಯ ಅನ್ನೋ ಒಂದು ಮನೋಧರ್ಮದಿಂದ ನಾವು ಸದಾ ಚಟುವಟಿಕೆಯಲ್ಲಿರಬೇಕು. ಆವಾಗ ನಮಗೆ ಆಯಸ್ಸು ಗಟ್ಟಿಯಾಗಿರುತ್ತೆ, ನೆಮ್ಮದಿನೂ ಸಿಗುತ್ತೆ, ಆಮೇಲೆ ಸಮಾಜದಲ್ಲಿ ಗೌರವವೂ ಸಿಗುತ್ತೆ. ಯಾಕೆ ಅಂತಂದರೆ, ವಯಸ್ಸಾದರೂ ಕೂಡ ಸಮಾಜಕ್ಕೆ ಬೇಕಾದ ವ್ಯಕ್ತಿ ಇವರು ಅಂತ ಅನ್ನಿಸ್ಬೇಕು. ಅದನ್ನು ನಮಗೆ ನಾವೇ ಮಾಡ್ಕೋಬೇಕು. ಮೂಗು ಸುರೇಶ್ ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಾಗೋದೇ ಸೂರ್ಯವಂಶ ಸಿನಿಮಾ. ಯಾಕಂದ್ರೆ ನಿಮ್ಮ ಕ್ಯಾರೆಕ್ಟರ್ ಹಿಂಗಿದೆ, ತಮಾಷೆ, ನಿಮ್ಮದು ಆ ದೊಡ್ಡಣ್ಣವ್ರ ಕಾಂಬಿನೇಷನು ವಿಷ್ಣುವರ್ಧನ್ ಅವ್ರ ಜೊತೆಗೆ, ಅದನ್ನೆಲ್ಲ ನೆನ್ಪು ಮಾಡ್ಕೊಂಡಾಗ ಹೆಂಗೆ ಅನಿಸುತ್ತೆ? ಕುಮಾರಸ್ವಾಮಿಯವರು ಮೂಲತಃ ಡಿಸ್ಟ್ರಿಬ್ಯೂಟರ್ ಆಗಿದ್ದರು, ನಂತರ ರಾಜಕೀಯಕ್ಕೆ ಬಂದರು, ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತೊಗೊಂಡ್ರು, ಒಳ್ಳೆ ರಾಜಕಾರಣಿ ಅಂದರು, ಒಳ್ಳೆ ವಾಗ್ಮಿ ಆದರು. ಅವರು ಸೂರ್ಯವಂಶ ಅನ್ನೋ ಒಂದು ಕಥಾವಸ್ತುನ ಕನ್ನಡಕ್ಕೆ ತಂದು ಒಳ್ಳೆ ಚಿತ್ರವನ್ನು ಮಾಡಿದ್ರು. ನನ್ನ 485 ಸಿನಿಮಾಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಸಿನಿಮಾ ಸೂರ್ಯವಂಶ. ಅಷ್ಟು ಜನಪ್ರಿಯತೆ ಇದೆ, ಈ ಪ್ರತಿಯೊಬ್ಬರು ನೆನೆಸ್ಕೋತಾರೆ ಸೂರ್ಯವಂಶ ಅಂತ. ಸೂರ್ಯವಂಶ ನಾನು ಇತ್ತೀಚೆಗೆ ಮೀಸೆ ಬಿಟ್ಟಿದ್ದೀನಿ. ಮೀಸೆ ಇದ್ದಾಗ ತಕ್ಷಣ ನಾನು ಗುರ್ತಿಡಿಯಲ್ಲ, ಆದರೂ ಕೂಡ ಸೂರ್ಯವಂಶದಲ್ಲಿ ಪಾತ್ರ ಮಾಡಿದ್ರಿಂದ ನಾನು ಚೆಕ್ ಅಂತ ಕಂಡುಹಿಡಿತಾರೆ. ನಾನು ನೀವೊಂದು ಪರಿಚಯ ಮಾಡಿಕೊಡ್ಬೇಕಾದ್ರೆ ಈ ವೇದಿಕೆಗಳಲ್ಲಿ ಮಾಡಿಕೊಡ್ತಾರಲ್ಲ, ಮಾನ್ಯ ಅಂತೇಳಿ ಮಾಡ್ಕೊಡೋಣ ಅಂದ್ಕೊಂಡು ಯಾರಾದರೂ ಬಂದು ಹೊಡೆದ್ಗಿಡ್ದಾರೋ ಭಯ ಆಯಿತು. ಅದನ್ನು ಬೇರೆ ಥರನೇ ಟ್ರೋಲ್ ಆಗಿಬಿಡ್ತು. ಅದೆಲ್ಲ ಹೇಳಬಾರ್ದಿಲ್ಲ, ನೀವು ನೋಡಿರ್ತೀರಿ ಅದನ್ನು. ಮಾನ್ಯ ಅನ್ನೋದನ್ನು ಯಾರ್ಯಾರಿಗೋ ಕಂಪೇರ್ ಮಾಡಿಬಿಟ್ರು. ಅದು ಒಂದು ಏನಂತಂದರೆ, ಸೂರ್ಯವಂಶ ಚಿತ್ರದಲ್ಲಿ ಸಾಕಷ್ಟು ಡೈಲಾಗ್ ಇರಲ್ಲ, ಸಣ್ಣ ಮಾತುಗಳು. ಆದರೂ ಕೂಡ ಇಡೀ ಚಿತ್ರ ಗೆದ್ದಿದ್ದರಿಂದ ಒಂದು ಸಣ್ಣ ಪಾತ್ರನೂ ಗೆಲ್ಲೋದಕ್ಕೆ ಕಾರಣ ಆಯಿತು, ಅದರಲ್ಲಿ ನಾನು ಗೆಲ್ಲೋದಕ್ಕೆ ಕಾರಣ ಆಯಿತು. ಅದಕ್ಕಿಂತ ದೊಡ್ಡ ಪಾತ್ರಗಳು ಭಾಮ ಸತ್ಯಭಾಮ ಆಗಿರ್ಬೋದು, ವೀರ ಕನ್ನಡಿಗ ಆಗಿರ್ಬೋದು, ಶ್ರೀರಸ್ತು ಶುಭಮಸ್ತು ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ರಕ್ತ ಕಣ್ಣೀರಾಗಿರ್ಬೋದು, ದೊಡ್ಡ ಪಾತ್ರಗಳು ಸಾಕಷ್ಟು ಜಾಸ್ತಿ ಡೈಲಾಗ್ ಇರುವಂಥ ಚಿತ್ರಗಳಲ್ಲೂ ಕೂಡ ನಟಿಸಿದ್ದೀನಿ. ಇದರಷ್ಟು ಜನಪ್ರಿಯ ಆಗಲಿಲ್ಲ. ಅದೇ ನಾನು ಹೇಳ್ತಾ ಇದ್ದೆ, ಅಂದರೆ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಕೂಡ ಅದು ನಿಮ್ಮನ್ನ ಜನರ ಮನಸ್ಸಲ್ಲಿ ಉಳಿಯೋ ರೀತಿ ನಿಮ್ಮ ನಟನೆ ಇರ್ತಾಯಿತ್ತು. ಯಾಕಂತ ಹೇಳಿದ್ರೆ, ನಾನು ಇನ್ನೊಂದು ಸಿನಿಮಾ ನೆನೆಸ್ಕೊಳ್ಳೋದಾದರೆ ನಲ್ಲ ಎನ್ನುವಂಥ ಸಿನಿಮಾದಲ್ಲಿ ಜಸ್ಟ್ ಒಂದು ಕೂಲಿಂಗ್ ಗ್ಲಾಸ್ ಟ್ರಾಫಿಕಲ್ಲಿ ಕೂಲಿಂಗ್ ಗ್ಲಾಸ್ ಮಾರುವಂಥ ಒಂದು ಪಾತ್ರ. ಅದರಲ್ಲಿ ಕಪ್ಪನ್ ಸಾಸರ್ ಮೊದಲನೇ ಸೀರಿಯಲ್ ಬರ್ತೀನಿ, ಹೊಡೆಯಲ್ಲ, ಅನ್ಬ್ರೇಕಬಲ್ ಕಪ್ಪನ್ ಸಾಸರು ಹೊಡೆಯಲ್ಲ ಅಂತ ಅಂದ್ಬಿಟ್ಟು ಅವಳು ಹುಚ್ಚಿ, ಹೌದೌದು ಗೊತ್ತಿರಲ್ಲ ಅವಳಿಗೆ, ಹೌದಾ ಹೊಡೆಯಲ್ವಾ ಚೆಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಎಲ್ಲ ಗ್ಲಾಸ್ಗಳನ್ನ ಹೊಡೆದಾಕ್ಬಿಡ್ತಾರೆ. ಅದಾದಮೇಲೆ 2ನೇ ಸರಿ ಬರ್ತೀನಿ, ಅದೇ ಕೂಲಿಂಗ್ ಗ್ಲಾಸ್ ನೀವು ಹೇಳ್ದಂಗೆ 2ನೇ ಸರಿ ಬಂದಾಗ ಇವಳು ಅಂತ ಗೊತ್ತಾದಾಗ ಮತ್ತಿರ್ಗ ಬಿಡಿಸ್ಕೊಂಡು ಹೊಡೋಗ್ಬಿಡ್ತೀನಿ. ಅದೇ ಇವರು ನಾಗೇಂದ್ರ ಪ್ರಸಾದು 2 ಸೀನು ಅದರಲ್ಲಿ ಆ ಸಿನಿಮಾದಲ್ಲಿ ನನಗೆ ಕೊಟ್ಟಿದ್ದು. ಅವರು ರವಿ ಶ್ರೀವತ್ಸ ಇಬ್ಬರು ಸೇರಿ ಆ ಸೀನನ್ನು ಎಕ್ಸ್ಪ್ಲೈನ್ ಮಾಡ್ತಾ ಸ್ಥಳದಲ್ಲೇ ಅದನ್ನು ಇಂಪ್ರೂವೈಸ್ ಮಾಡಿದ್ರು, ಕ್ರಿಯೇಟ್ ಮಾಡಿ ಅದು ಅದ್ಭುತವಾದ ಬಂತು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಏನಪ್ಪ ಇದು, ಈಗ ನನಗೆ ಕ್ರಿಯೇಟ್ ಮಾಡೋಣ ಕಾಯಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ.
ಅದು ಸೀನ್ ಇನ್ನೂ ಪಕ್ಕ ರೆಡಿ ಇಲ್ವಲ್ಲ ಅಂತ ನನಗೆ ಭಯ ಇತ್ತು, ಹೇಗೆ ಬರುತ್ತೋ ಏನೋ ಅಂತ. ನೋಡಿದ್ರೆ ಸೀನ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅದ್ಭುತವಾಗಿ ಬಂದ್ಬಿಡ್ತು. ನನಗೆ ಭಾಳ ಖುಷಿಯಾಗಿತ್ತು. ಇಡೀ ಪಿಕ್ಚರ್ಲಿ 2 ಸೀನು. ಸರ್, ಯಾವುದೇ ಒಬ್ಬ ಕಲಾವಿದನಿಗೆ ಒಂದು ಅದ್ಭುತವಾದಂಥ ಒಂದು ಸಣ್ಣ ಪಾತ್ರ ಸಿಕ್ಕರು ಕಣ, ಇಡೀ ಸಿನಿಮಾದಲ್ಲಿ ಗೆಲ್ತಾನೆ. ಅವನ ಪ್ರತಿಭೆ ಅಷ್ಟೇ ಸಾಕು. ಈ ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಅನ್ನ ಎರಡೆರಡು ಕಾಳು ನೋಡಿದ್ರೆ ಸಾಕು ಅಂತಾರಲ್ಲ, ಅದೇ ರೀತಿ ಆ ಥರ ನಾವು ಭಾಳ ಪ್ರತಿಭಾವಂತರು. ಮತ್ತು ನಾನು ಬಿಟ್ಟರೆ ಯಾರೂ ಇಲ್ಲ, ಏನು ಸಣ್ಣ ಸಣ್ಣ ಪಾತ್ರದ್ದು ನಾನು ಗಿಟ್ಟಿಸ್ಕೊಂಡ್ಬಿಡ್ತೀನಿ ಅಂತ ಅನ್ನೋದಿಲ್ಲ. ಆ ಪಾತ್ರ ಆಗಿತ್ತು, ನಮ್ಗೆ ಸಿಕ್ಕಂಥ ಅವಕಾಶ, ನಿರ್ದೇಶಕರು, ಆಮೇಲೆ ಆ ಕಥಾವಸ್ತುಗೆ ತಕ್ಕಂತೆ ಇತ್ತು. ಅದರಿಂದ ಕಾರಣ. 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದೀರಿ. ಸೊ ನಿಮಗೆ ಅತ್ಯಂತ ತುಂಬ ಕಾಡುವಂಥ ಸಿನಿಮಾ ಯಾವುದು ಸರ್ ನೀವು ನಟಿಸಿರೋದು? ಸರ್, ಎಲ್ಲ ಸಿನಿಮಾಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಆಮೇಲೆ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ಹೆಚ್ಚು ಪಾತ್ರಗಳನ್ನು ಮಾಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೋದಿತ್ತು ಅಂತ ಅನ್ನಿಸ್ತದೆ. ಅಂತಂದರೆ ಅವಕಾಶ ಅಷ್ಟು ಸಿಗಲಿಲ್ಲ ನಮಗೆ. ನೋಡಿ, ಎಸ್ ನಾರಾಯಣ ಅವರು ಭಾಮಾಸತ್ಯಭಾಮದಲ್ಲಿ ಭಾಳ ಒಳ್ಳೆ ಪಾತ್ರ, ತುಂಬ ಒಳ್ಳೆ ಪಾತ್ರ. ಆಮೇಲೆ ಶ್ರೀರಸ್ತು ಶುಭಮಸ್ತುನಲ್ಲಿ ರಮೇಶ್ ಅರವಿಂದ್ ಸ್ನೇಹಿತನ ಪಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಸಂಗೊಳ್ಳಿ ರಾಯಣ್ಣದಲ್ಲಿ ಒಂದು 3 ಸೀನ್ ಬರ್ತೀನಿ, ಜನ ಚಪ್ಪಾಳೆ ಹೊಡಿತಾರೆ. ಅದು ಏನೋ ಆ ಸೀಕ್ವೆನ್ಸ್ ಆಗಿದೆ, ಆ ಸಂದರ್ಭ ಆಗಿದೆ. ನಂತರ ವೀರ ಕನ್ನಡಿಗದಲ್ಲೂ ಕೂಡ ಅದ್ಭುತವಾದಂಥ ಪಾತ್ರ. ನನಗೆ ಆಶ್ಚರ್ಯ ಹೊಡೆದು, ನಮ್ಮ ಅದೃಷ್ಟ ಹೌದು ಆ ಥರ ಪಾತ್ರಗಳು ಸಿಗೋದಕ್ಕೆ. ನಾನು ಸಾಮಾನ್ಯವಾಗಿ ನಾನು ಹೇಳ್ತೀನಿ ಅಂದರೆ ನನ್ನ ಸೆಲೆಕ್ಷನ್ನು ಕೂಡ ನಾನು ಹಂಗೆ ಇರುತ್ತೆ, ನೋಡ್ತೀನಿ. ಸುಮಾರು ಸರಿ ನಾವು ಮೂರ್ಖರಾಗಿದ್ದೀವಿ ಅಂತ ಅಲ್ಲ, ಆ ಥರ ಪಾತ್ರಗಳನ್ನೂ ಮಾಡಬೇಕು, ಗುಂಪಿನಲ್ಲೂ ನಾವು ಗಿಟ್ಟಿಸ್ಕೋಬೇಕಾಗತ್ತೆ. ಅದೊಂದು ಬುದ್ಧಿವಂತಿಕೆನ ನಾನು ಮಾಡ್ತೀನಿ. ಓಕೆ ಸರ್, ಇದು ಸ್ವಾರ್ಥ ಅನ್ಕೋಬೋದು. ಹೌದೌದು. ಇದ್ರ ಜೊತೆಗೆ ಸರ್, ಈ ಚದುರಿದ ಪ್ರತಿಭೆಗಳು ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ನಿಮ್ಮ ಜಮಾನ್ದ ಅನೇಕ ಹಾಸ್ಯ ಕಲಾವಿದರು ಕೂಡ ಇದ್ದರು. ಯಾಕಂತೇಳಿದ್ರೆ ನೀವಿರ್ಬೋದು, ಬ್ಯಾಂಕ್ ಜನಾರ್ದನ್ ಆಗಿರ್ಬೋದು, ಡಿಂಗ್ರಿ ನಾಗರಾಜ್ ಸರ್ ಆಗಿರ್ಬೋದು, ಉಮೇಶ್ ಅಣ್ಣ ಆಗಿರ್ಬೋದು, ಈ ರೀತಿ ಅನೇಕ ಕಲಾವಿದರುಗಳು. ಅಂದರೆ ನಿಮ್ಮ ಜಮಾನದಲ್ಲಿ ಬರ್ತಿರ್ತಕ್ಕಂಥ ಹಾಸ್ಯಕ್ಕೂ ಇತ್ತೀಚೆಗೆ ಬರುವಂಥ ಹಾಸ್ಯಕ್ಕೂ ವ್ಯತ್ಯಾಸ ಇದೆ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಬರುವಂಥ ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಸೀರಿಯಲ್ಗಳಾಗಿರ್ಬೋದು ಅಥವಾ ನಾಟಕಗಳಲ್ಲಾಗಿರ್ಬೋದು ಡಬಲ್ ಮೀನಿಂಗ್ ಹೆಚ್ಚಾಗ್ತಾ ಇದೆ. ಅಂದರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮುಜುಗರ ತರಿಸುವಂಥ ಹಾಸ್ಯಭರಿತ ಕಲಾವಿದರುಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ ಸರ್? ಯಾಕಂತೇಳಿದ್ರೆ ನಿಮ್ಮ ಸಿನಿಮಾಗಳಲ್ಲಿ ನಾವು ನಿಮ್ಮ ನೋಡ್ತಾ ಇದ್ದರೆ ಕಾಮಿಡಿಯನ್ನು ಇಡೀ ಕುಟುಂಬ ಕುತ್ಕೊಂಡು ನಗಾಡೋದು, ಹೊಟ್ಟೆ ಹುಣ್ಣಾಗೋಷ್ಟು ನಗಾಡೋದು. ಈಗಂದರೆ ತೆಗಿಯಪ್ಪ ಯಾರಿಗೆ ಬೇಕು, ಮುಜುಗರ ಆಗುತ್ತೆ ಅಂತೇಳಿ ಎದ್ದು ಹೋಗ್ತಿರ್ತಾರೆ. ನೋಡಿ, ಟಿ ವಿ ಅಂತಂದರೆ ಡ್ರಾಯಿಂಗ್ ರೂಮ್ ಸ್ಕ್ರೀನ್ ಅಂದರೆ ಒಂದು 4 ಗೋಡೆಯ ಮಧ್ಯದಲ್ಲಿ ಇಡೀ ಕುಟುಂಬ ನೋಡೋ ಅಂಥ ಒಂದು ಪೆಟ್ಟಿಗೆ. ಅದರಲ್ಲಿ ಏನು ಅಂತಂದರೆ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ ಟಿ ವಿ ಆನ್ ಮಾಡ್ಬೋದು. ಇಲ್ಲಾಂದರೆ ಗಂಡ ಹೆಂಡ್ತಿ ಕೂತ್ಕೊಂಡಾಗ ಆನ್ ಮಾಡ್ಬೋದು. ಗಂಡ ಹೆಂಡ್ತಿ ಮಧ್ಯದಲ್ಲೇ ಇನ್ನೊಬ್ರು ಯಾರೋ ತಮ್ಮನೋ ತಂಗಿನೋ ಮಗಳೋ ಯಾರೋ ಕೂತಾಗ ಅಲ್ಲೇನೋ ಅಶ್ಲೀಲ ಸಂಭಾಷಣೆ ಬಂತು ಅಂತಂದರೆ ಎಲ್ಲ ತಲೆ ತೆಗೆಸ್ಕೋತಾರೆ. ಏನೋ ಒಂಥರ ಮುಜುಗರ. ಆ ಮುಜುಗರಕ್ಕೆ ಒಳಪಟ್ಕೊಂಡು ಮನೋರಂಜನೆಯನ್ನು ಪಡೆಯುವಂಥದ್ದು ಇದೆಯಲ್ಲ, ಅದು ನಿಜವಾಗಲೂ ಅಸಹ್ಯನೇ, ನಮ್ಮ ಸಂಸ್ಕಾರ ಅಲ್ಲ. ನಾವು ಕಲಾವಿದರಾಗಿರ್ಬೋದು, ಯಾವುದೇ ಕಾರ್ಯಕ್ರಮ ನಿಯೋಜಕರಾಗಿರ್ಬೋದು, ಸಂಯೋಜಕರಾಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಬೇಕು. ಏನೋ TRP ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈಗ ಯಾವುದೋ ಒಂದು ನಾವು ಪಬ್ಲಿಕ್ ಪ್ರೋಗ್ರಾಮ್ಗೆ ಹೋಗ್ತೀವಿ. ನಾವು ಪಬ್ಲಿಕ್ ಪ್ರೋಗ್ರಾಮ್ಗೆ ಹೋದಾಗ ನಾವು ಹಾಸ್ಯ ಕಾರ್ಯಕ್ರಮ ಮಾಡ್ತೀವಿ. ಹಾಸ್ಯ ಕಾರ್ಯಕ್ರಮ ಮಾಡಿದಾಗ ಅವ್ರು ಹೇಳ್ತಾರೆ, ಸಾರ್ ನಿಮ್ಮ ಕಾರ್ಯಕ್ರಮಕ್ಕೆ ನೀವು ಸಿನಿಮಾ ನಟರು ಅನ್ನೋದು ಒಂದೇ ಅಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ಹೆಂಗಸರು, ಮಕ್ಕಳು, ವಯಸ್ಸಾದ ಅಜ್ಜಿದಿರು ಬಂದಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ವಿಶೇಷ. ಪ್ರತಿ ಸರಿ ಆರ್ಕೆಸ್ಟ್ರಾದ್ರು ನಾವು ಅವಮಾನ ಮಾಡ್ತಾಯಿಲ್ಲ, ಇನ್ನು ಡ್ಯಾನ್ಸು ಮತ್ತೊಂದು ಎಲ್ಲದಕ್ಕೂ ಯಾರು ಡ್ಯಾನ್ಸಸ್ಗೂ ಅವಮಾನ ಮಾಡಲ್ಲ. ಆದರೆ ಕೆಲವೊಂದು ಕಾರ್ಯಕ್ರಮಗಳಿರುತ್ತೆ, ಆ ಕಾರ್ಯಕ್ರಮಕ್ಕೆ ಈ ಪಡ್ಡೆ ಹುಡುಗರೇ ಜಾಸ್ತಿ ಬಂದಿರ್ತಾರೆ, ವಿಷಲ್ ಆಗ್ತಿರ್ತಾರೆ, ಕುಣಿತಿರ್ತಾರೆ, ಕುಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಮ್ಮ ಮನೆ ಹೆಣ್ಮಕ್ಳುಗಳು ಯಾರು ಕಾರ್ಯಕ್ರಮ ನೋಡೋಕ್ಕೆ ಬರಲ್ಲ ಸರ್. ಇವತ್ತು ಅವ್ರು ಯಾರೂ ಇಲ್ಲ, ಪಡ್ಡೆ ಹುಡುಗರು ಯಾರೂ ಇಲ್ಲ ನಿಮ್ಮ ಕಾರ್ಯಕ್ರಮ ನೋಡೋದಕ್ಕೆ. ಎಲ್ಲ ಸಂಸಾರಸ್ಥರು ಬಂದು ಕೂತಿದ್ದಾರೆ. ಯಾಕೆ ಅಂತಂದರೆ ನಾವು ಕಾರ್ಯಕ್ರಮ ಮಾಡಿದ್ರೆ ಅಷ್ಟು ಇಡೀ ಕುಟುಂಬ ಕೂತ್ಕೊಂಡು ನೋಡೋ ಅಂಥ ಕಾರ್ಯಕ್ರಮ ಮಾಡ್ತೀವಿ.
ಅದೇ ರೀತಿ ನಮ್ಮ ಮನರಂಜನೆ ಹೇಗಿರಬೇಕು ಅಂತಂದರೆ ಸಮಾಜವನ್ನು ತಿದ್ದೋ ರೀತಿ ಇರಬೇಕು, ಸಮಾಜಕ್ಕೆ ಸಂಸ್ಕಾರವನ್ನು ಕಲಿಸ್ಕೊಡೋವಂಥ ರೀತಿಯಲ್ಲಿರಬೇಕು, ಸಮಾಜದ ಪರಿವರ್ತನೆ ಆಗುವಂಥ ರೀತಿಯಲ್ಲಿರಬೇಕು, ಆಮೇಲೆ ಸಮಾಜಮುಖಿಯಾಗಿರಬೇಕು ನಮ್ಮ ಕಾರ್ಯಕ್ರಮಗಳು. ಯಾವುದೇ ನಾವು ಕಾಮಿಡಿ ಮಾಡಲಿಕ್ಕೆ ಕೂಡ ಒಂದು ಮೆಸೇಜ್ ಇರಬೇಕು ಸರ್, ಸಂದೇಶ ಇರಬೇಕು. ಯಾಕೆ ಅಶ್ಲೀಲ ಸಂಭಾಷಣೆ ಇಲ್ಲದೆ ನಾವು ಹಾಸ್ಯ ಮಾಡೋಕ್ಕಾಗಲ್ಲ? ಮಾಡಿದ್ದೀವಲ್ಲ ಸರ್ ನಾನು ಸುಮಾರು 5,000 ನಾಟಕಗಳನ್ನು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದೀನಿ. ಒಂದು 2,000 ಬೀದಿ ನಾಟಕ ಮಾಡಿದ್ದೀನಿ. ಈ ಪ್ರತಿಯೊಂದರಲ್ಲೂ ನಮ್ಮ ಆಂಗಿಕ ಚಲನವಲನ ಇರ್ಬೋದು, ಮುಖದ ಭಾವನೆಗಳಿರ್ಬೋದು, ಸಂಭಾಷಣೆ ಇರ್ಬೋದು, ಸಂಭಾಷಣೆಯಲ್ಲಿ ಇರುವಂಥ ಸಾಹಿತ್ಯ ಇರ್ಬೋದು, ಶುದ್ಧವಾಗಿದ್ದು ಅದರಲ್ಲೂ ಹಾಸ್ಯವನ್ನು ಮೂಡಿಸುವಂಥ ಶಕ್ತಿ ಒಬ್ಬ ಸಾಹಿತಿಗಿದೆ, ಒಬ್ಬ ಕಲಾವಿದನಿಗಿದೆ, ಒಬ್ಬ ಡೈರೆಕ್ಟರ್. ಈ ಸಂದರ್ಭಕ್ಕೆ ಒಂದು ನೆನಪಾಗುತ್ತೆ ನಿಮ್ಮದೇ ಆಸೆ. ಯಾಕಂತ ಹೇಳಿದ್ರೆ ಅದನ್ನ ಹೆಂಗೆ ತೊಗೊಂಡ್ರಿ ಅನ್ನುವಂಥದ್ದು ಉದಾಹರಣೆ. ಸೂರ್ಯವಂಶದಲ್ಲಿ ವಿಷ್ಣುವರ್ಧನ್ ಅವ್ರು ಮದುವೆ ಆಗ್ತಾರೆ ಮನೆಯಿಂದ ಹೊರಗೆ ಬಂದು. ಅದಾದಮೇಲೆ ಮೊದಲ ರಾತ್ರಿ. ಸೊ ನೀವು ದೊಡ್ಡಣ್ಣವ್ರದ್ದು ಒಂದು ಜುಗಲ್ಬಂದಿ ನಡೆಯುತ್ತೆ, ಏನು ಮಾಡ್ತಾರೆ ಒಳಗಡೆ ಅಂತ ನೀವು ಕುತೂಹಲದಲ್ಲಿ ಕೇಳ್ತೀರ. ಅವ್ರ ಅಜ್ಜಿಗೆ ಹಾಲು ಸುರಿತಾರೆ. ಅದನ್ನೊಂದು ಆಸೆ ಭರಿತ ರೀತಿಯಲ್ಲಿ, ಜನರಿಗೆ ಮುಜುಗರ ತರಿಸದೇ ಇರೋ ರೀತಿಯಲ್ಲಿ ಅದನ್ನು ಆಸೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ರಿ. ಅದೇ ಆಗಿದ್ದರೆ ಇತ್ತೀಚೆಗೆ ಏನಾದರೂ ಆಗಿದ್ದರೆ ಅದನ್ನು ಡಬಲ್ ಮೀನಿಂಗ್ ಹೇಳಿ ಏನೋ ಒಂದು ರೀತಿ ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ರು. ನಾನೊಬ್ಬ ನಟ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಯಾವುದೇ ಒಬ್ಬ ಮನುಷ್ಯನಿಗೆ ತನ್ನ ಯಾವುದು ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತೋ ಅವನು ಆಸಕ್ತಿಯಿಂದ, ಚಟುವಟಿಕೆಯಿಂದ ಅವನು ಅದರಲ್ಲಿ ಮೈಮರೆತರೆ ಅವನ ಎಲ್ಲ ನೋವುಗಳನ್ನು ದೂರ ಮಾಡ್ಬೋದು, ಮರಿಬೋದು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಇತ್ತೀಚಿನ ಸಿನಿಮಾಗಳಲ್ಲಿ ಒಂದಷ್ಟು ಹಾಸ್ಯಗಳು ಕಡಿಮೆ ಆಗ್ತಾ ಇದೆ. ಲಾಂಗು, ಮಚ್ಚು, ಅಶ್ಲೀಲತೆ ತುಂಬ್ತಾ ಬರ್ತಾ ಇದೆ ಸಿನಿಮಾಗಳು. ನೀವೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ನೋಡಿದಾಗ ನಟ ನಟಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕಿತ್ತೋ, ಕತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕಿತ್ತೋ ಅದ್ರ ಜೊತೆಗೆ ಹಾಸ್ಯಕ್ಕೂ ಕೂಡ ಅಷ್ಟೇ ಜಾಗವನ್ನು ಮೀಸಲಾಗಿ ಇಡ್ತಾ ಇದ್ರು. ಆದರೆ ಇತ್ತೀಚೆಗೆ ಬರುವಂಥ ಸಿನಿಮಾಗಳು ಎಲ್ಲೋ ಒಂದು ರೀತಿ ಆರ್ಭಟ, ಮಚ್ಚು, ಲಾಂಗು, ಅಶ್ಲೀಲತೆ, ರೊಮ್ಯಾನ್ಸ್ ಇವೇ ತುಂಬ್ತಾ ಇದೆ. ಯಾಕೆ ಸರ್ ಈ ರೀತಿ ಆಗ್ತಾ ಇದೆ? ಅಂದರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನಿಗೆ ಒಂದು ಜಂಜಿ ಅನ್ನೋ ಒಂದು ಹೊರಡು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅಂದರೆ ಇತ್ತೀಚಿನ ಬರೋ ಯುವ ಪೀಳಿಗೆಗಳು ಹಾಸ್ಯವನ್ನು ಅಂದರೆ ಸೆಳೀತಾ ಇಲ್ವಾ ಇತ್ತೀಚಿನ ಹಾಸ್ಯಗಳು ಎನ್ನುವಂಥದ್ದು? ಸರ್ ಹಾಗಲ್ಲ. ನಾವು ಬರವಣಿಗೆ ಮಾಡೋವಂಥ ಸಾಹಿತಿಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ನಿರ್ಮಾಪಕನ ಏನು ಅಂದರೆ ಅವನ ಟೇಸ್ಟ್, ಅವನ ಆಸಕ್ತಿ ಹೇಗಿರುತ್ತೆ, ಒಬ್ಬ ನಿರ್ದೇಶಕನ ಆಸಕ್ತಿ ಹೇಗಿರುತ್ತೆ, ಅದನ್ನು ನಾವು ಯೋಚನೆ ಮಾಡಬೇಕು. ಒಬ್ಬ ನಿರ್ದೇಶಕ ಇದರಲ್ಲಿ ಮಚ್ಚನ್ನೇ ತೋರಿಸ್ಬೇಕು ನಾನು ಹೀರೋ ಕೈಲಿ ಅಂತಂದರೆ ಅವ್ನು ಮಚ್ಚು ತೋರಿಸ್ತಾರೆ. ಹೌದು. ಒಬ್ಬ ನಿರ್ಮಾಪಕ ಇಲ್ಲ ರೀ ಪಿಕ್ಚರ್ ಓಡಲ್ಲ ರೀ, ಆ ಹುಡುಗಿಗೆ, ಆ ಹೀರೋಯಿನ್ಗೆ, ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕನಿಷ್ಠ ಬಟ್ಟೆಗಳನ್ನು ತೊಡಿಸಿ ಅಂತ ಕೇಳೋರು ಅಂತವರು ಇದ್ದಾರೆ. ನಾನು ನೋಡಿದ್ದೀನಿ ಕಣ್ಮುಂದೆ. ಮೈ ತುಂಬ ಬಟ್ಟೆ ಹಾಕಿಸಿ ಅದನ್ನು ಕೂಡ ನಾವು ದೃಶ್ಯದಲ್ಲಿ ತೋರಿಸಿ ಜನರನ್ನ ಗಮನ ಸೆಳೆಯುವಂಥ ಶಕ್ತಿ ಅವ್ರ ಹತ್ರ ಇರಬೇಕು. ಒಂದು. ಎರಡನೇದಾಗಿ ಹಾಗೆ ಅಂದ್ಕೊಂಬಿಟ್ಟಿದ್ದಾರೆ. ಅವ್ರಿಗೇನು ಅಂತಂದರೆ ಯುವಕರನ್ನ ಸೆಳಿಬೇಕು, ಅವ್ರನ್ನ ಏನು ಅಂತಂದರೆ ಟೆಂಪ್ಟ್ ಮಾಡೋವಂಥ ಸೀನ್ಗಳನ್ನ ಮಾತ್ರ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಕಮರ್ಷಿಯಲ್ ಅನ್ನೋದು ಅಂತ ತಿಳ್ಕೊಂಡಿರೋದವರು ಬರೀ ಹೊಡೆದಾಟ ಬಡಿದಾಟಗಳು, ಆಮೇಲೆ ಕಾಮೋದ್ರೇಕಗಳು ಈ ಥರದ್ದಿದ್ದರೆ, ಆಮೇಲೆ ಸೊಂಟದ ಕೆಳಗಿನ ಮಾತು, ಅಶ್ಲೀಲ ಮಾತುಗಳಿದ್ದರೆ ಮಾತ್ರ ಜನ ಬಂದು ನೋಡ್ತಾರೆ ಅಂತ ಅವ್ರು ತಿಳ್ಕೊಂಡೆ. ಅದನ್ನು ಸುಳ್ಳು ಮಾಡಬೇಕು ಅಂತಂದರೆ ಬಲಿಷ್ಠವಾದಂಥ ಸಾಹಿತ್ಯ, ಬಲಿಷ್ಠವಾದಂಥ ಗಟ್ಟಿ ಕಥೆಗಳು ಬಂದರೆ ಬದಲಾವಣೆ ಖಂಡಿತ ಆಗುತ್ತೆ. ಸರಿ, ಅಣ್ಣವ್ರ ಕುಟುಂಬಕ್ಕೂ ನಿಮಗೂ ಅವಿನಾಭಾವ ಸಂಬಂಧ ಅಂತೆ. ಅಂದರೆ ನೀವು ಅವ್ರಿಗೆ ಸಂಬಂಧಿಕರಾಗಬೇಕಾ ಎನ್ನುವಂಥದ್ದು. ಯಾಕಂದರೆ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಅವ್ರ ಮಗು ಹಾಗೆ ಇದೆ, ನೀವು ಕೂಡ ನೋಡಲಿಕ್ಕೆ ಒಂದು ರೀತಿ ಅಣ್ಣವ್ರ ರೀತಿಯೇ ಕಾಣ್ತಿದ್ದೀರಾ? ಇಲ್ಲ ಸರ್, ಖಂಡಿತ ಸಂಬಂಧ ಇಲ್ಲ. ಆದರೆ ಅಣ್ಣವ್ರ ಮಕ್ಕಳು ಶಿವರಾಜ್ ಕುಮಾರ್ ಜೊತೆ ಒಂದು 19 ಸಿನಿಮಾ ಮಾಡಿದೆ, ರಾಘವೇಂದ್ರ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ, ಪುನೀತ್ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ ಮಾಡಿದೆ, ಆಮೇಲೆ ಗೋವಿಂದರಾಜ್ ಅವ್ರ ಮಗನ ಜೊತೆ ಒಂದು ಸಿನಿಮಾ ಮಾಡಿದೆ, ಷಣ್ಮುಗ ಅವ್ರ ಜೊತೆ. ಬಟ್ ಮೂರೂ ಜನ ಕೂಡ ನಮ್ಮನ್ನು ಎಲ್ಲಿ ಸಿಕ್ಕರೂ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಶಿವರಾಜ್ ಕುಮಾರ್ ಅಂತೂ ಅವ್ರ ಮನೇಲಿ ಎಲ್ಲರೂ ಅಷ್ಟೇ, ಯಾರು ಪರಿಚಯದವ್ರು ಇರ್ತಾರೋ ಅವರೆಲ್ಲರೂ ಭಾಳ ಪ್ರೀತಿಯಿಂದನೇ ಮಾತಾಡಿಸ್ತಾರೆ. ಅವರು ಜನಗಳ ಜೊತೆ ಹೊಂದ್ಕೊಳ್ಳೋವಂಥದ್ದು ಕೂಡ ನಿಜವಾಗಲೂ ಅದನ್ನು ಕಲಿಬೇಕು ಅವರಿಂದ. ಯಾವುದೇ ಥರದ ಈಗೋ ಇರಲ್ಲ. ಬೇರೆ ಹೀರೋಗಳ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ, ಅವ್ರದ್ದೇ ಆದಂಥ ನಡವಳಿಕೆ ಇರುತ್ತೆ. ಆದರೆ ಅಣ್ಣವ್ರ ಮಕ್ಕಳಂತೂ ಅದಕ್ಕೆ ತೆಗೆದು ಹಾಕೋಂಗಿಲ್ಲ. ಒಳ್ಳೆ
ಸಂಸ್ಕಾರ ಇದೆ. ಮೂಗು ಏನು ಮಾಡೋದು, ಮೂಗುದ್ದ ಆಯಿತು, ನಮ್ಮನ್ನ ಮೂಗುದ್ದ ಆಯಿತು ಆಗಿದ್ದರಿಂದ ನಮ್ಮನ್ನು ಐಡೆಂಟಿಫಿಕೇಷನ್ ಮೂಗಿಂದನೇ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೆ ಸುರೇಶನ್ನು ಮೂಗು ಸುರೇಶ್ ಅಂತ ಇಟ್ಬಿಟ್ರು. ಅದೇ ಜನಪ್ರಿಯ ಆಗೋಯ್ತು. ಆಮೇಲೆ ಅದೇ ಮಾರ್ಕೆಟಿಗೆ ಬಂದ್ಬಿಡ್ತು. ಅದರಿಂದನೇ ನನಗೆ ಪ್ಲಸ್ ಪಾಯಿಂಟು. ಏನು ಮಾಡೋದು, ಅದೇ ಏನೋ ರಾಜ್ಕುಮಾರ್ ಹೇಳ್ತಿದ್ರಲ್ಲ ಒಂದ್ಸರಿ, ಯಾವಾಗಲೂ ಯಾವಾಗಾರು ಹೇಳಿದ್ರ ಸರ್? ಹೇಳಿದ್ದೆ. ಅಂದರೆ ನನ್ನ ಮೂಗೇನು ಎಷ್ಟು ಉದ್ದ ಇದೆ ಅಂತ. ಮೂಗೇನು ಹೆಚ್ಚು ಕಮ್ಮಿ ನಮ್ಮ ಹಾಕಿದ್ಯಾ? ಅಂದರೆ ಅವರಷ್ಟು ಸುಂದರವಾಗಿ ಇಲ್ವಲ್ಲ ನಾವು, ಅದಕ್ಕೆ ನಾವು ಕಾಮಿಡಿ ಆರ್ಟಿಸ್ಟ್ ಆಗಿ ನಾಯಕ ನಟರಾಗಲಿಲ್ಲ ನಾವು. ಕಲಾವಿದ್ರ ಬದುಕು ಇತ್ತೀಚೆಗೆ ಮಾತ್ರೆ ತಗೊಳ್ಳೋಕ್ಕೂ ದುಡ್ಡಿಲ್ಲದಂಥ ಒಂದಿಷ್ಟು ಕಲಾವಿದರುಗಳು, ಹಿರಿಯ ಕಲಾವಿದರುಗಳು ಇದ್ದಾರೆ, ಪೋಷಕ ನಟರುಗಳು ಇದ್ದಾರೆ. ಅಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಒಂದು ಕಡೆ ಚಿತ್ರರಂಗ ಅವರನ್ನು ಗುರುತಿಸುವಂಥ ಕೆಲಸ ಮಾಡ್ತಿಲ್ಲ, ಸರ್ಕಾರ ಅವರಿಗೆ ನೆರವಾಗುವಂಥ ಕೆಲಸ ಮಾಡ್ತಿಲ್ಲ. ಈ ಬಗ್ಗೆ ಚಿತ್ರರಂಗ ಒಂದಿಷ್ಟು ಗಮನ ಹರಿಸಬೇಕಾದಂಥ ಪರಿಸ್ಥಿತಿ ಎದುರಾಗಿದೆಯಾ ಸರ್? ನಿಜವಾಗ್ಲೂ ಹೌದು. ಯಾಕೆ ಅಂತಂದರೆ ಸರ್, ನಾನು ಕಲೆ ಜೊತೆಗೆ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಅಧಿಕಾರಿಯಾಗಿದ್ದೆ. ಅದನ್ನು ಯಾವುದೋ ಸಂದರ್ಭದಲ್ಲಿ ನಾನು ಬಿಡಬೇಕು ಅಂತಲೂ ತೀರ್ಮಾನ ಮಾಡಿದೆ. ಇನ್ನೇನು ರಿಸಿಗ್ನೇಷನ್ ಕೊಡಬೇಕು ಅಂತ ಅಂದಾಗ ಒಪ್ಪಿಲ್ಲ ಅವರು. ರಿಸಿಗ್ನೇಷನ್ ಲೆಟ್ರೇ ತೊಗೊಳ್ಳಿಲ್ಲ ಅವರು. ನಿಮಗೇನು ತೊಂದರೆ ಆಗಿರೋದು, ಇಲ್ಲೂ ಕೆಲಸ ಮಾಡಿ ಅಲ್ಲೂ ಕೆಲಸ ಮಾಡಿ, ಅಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಸಂಬಳ ತೊಗೊಳ್ಳಿ, ಇಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಸಂಬಳ ತೊಗೊಳ್ಳಿ, ಅಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಸಂಬಳ ಬಿಟ್ಟೋಗ್ತಿರಲ್ಲ, ಅಲ್ಲಿ ಕೊಡಲಿಲ್ಲ ಅಂತಂದ್ರೆ ಎರಡೂ ಕಡೆನೂ ಇರ್ತಿರಲಿಲ್ಲ. ಹೌದೌದು, ಎರಡೂ ಕಡೆನೂ ಇರ್ತಿರಲಿಲ್ಲ. ಹೀಗೆಲ್ಲ ಇದ್ದಾಗ ನಾವು ಒಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿರಂತರವಾಗಿ ಸಂಬಳ ಸಿಗ್ತಾಯಿತ್ತು. ಹಾಗಾಗಿ ಒಂಚೂರು ಕೂಡಿಟ್ಕೊಂಡು, ಅದಕ್ಕೆ ಈ ಸಿನಿಮಾ ಮಾಡೋಕ್ಕಾಗಿದ್ದು. ಕೂಡಿಟ್ಕೊಂಡು ಹೇಗೋ ಜೀವನ ಮಾಡಿಕೊಡಿ, ಸರ್ಕಾರದಿಂದ ನಮಗೆ ಮೆಡಿಕಲ್ ಫೆಸಿಲಿಟೀಸು ಸಿಗ್ತಾಯಿದೆ. ಆದರೆ ಅದಿಲ್ಲ ಅಂದಿದ್ರೆ ನಾನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನನ್ನಂಥ ಒಬ್ಬ ನಿಮಗೇನೇ ಇದು ಅಂದರೆ ಅನೇಕ ಉಳಿದಂಥ ಕಲಾವಿದರುಗಳು ಮಾತ್ರೆಗೂ ಪರದಾಡುವಂಥ ಪರಿಸ್ಥಿತಿಗಳು ಇದ್ದಾವೆ ಅಂತ ಹೇಳ್ಕೊಂಡಿದ್ದಾರೆ. ಹೌದೌದು. ನನಗೆ ಅದೇನಾದರೂ ನನಗೆ ಸರ್ಕಾರಿ ಕೆಲಸ ಇಲ್ಲದೇ ಇದ್ದಿದ್ರೆ ಇವತ್ತಿನ ದಿನ ನಾನು ಮನೆಯೂ ತೊಗೊಳಕ್ಕಾಗ್ತಿರಲಿಲ್ಲ, ಕಾರೂ ತೊಗೊಳಕ್ಕಾಗ್ತಿರಲಿಲ್ಲ. ಆಮೇಲೆ ನಾನು ನೋಡ್ತಾ ಇದ್ದೀನಲ್ಲ ಪರಿಸ್ಥಿತಿ, ತುಂಬ ಜನ ಕಲಾವಿದರುಗಳಿಗೆ ಅಲ್ಲ ಸರ್, ನನಗೆ ಹೇಳೋದು ಅಂತಂದರೆ ಈ ನಮ್ಮಂಥ ಕಲಾವಿದರುಗಳಿಗೆ ಎಲ್ಲೋ ಒಂದು ಕಡೆ ಒಂದು ದಿನಕ್ಕೆ 2,000 ರೂಪಾಯಿ ಕೊಡ್ಬೋದು, 5,000 ರೂಪಾಯಿ ಕೊಡ್ಬೋದು, ಜಾಸ್ತಿ ಅಂದರೆ 10,000 ರೂಪಾಯಿ ಕೊಡ್ಬೋದು. ಇಡೀ ತಿಂಗಳಲ್ಲಿ ಒಂದು ದಿನ ಸಂಬಳ ತೊಗೊಂಡು ಇಡೀ ತಿಂಗಳನ್ನ ಖರ್ಚನ್ನು ನಿಭಾಯಿಸೋಕ್ಕಾಗತ್ತಾ? ಸಾಧ್ಯನೇ ಆಗಲ್ಲ. ಅವನು ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು, ಅದ್ರ ಜೊತೆಗೆ ರೇಷನ್ ಜೊತೆಗೆ ಉಪ್ಪಿನಕಾಯಿ ಅಂತ ಮಾತ್ರೆಗಳಿಗೂ ಅವನು ದುಡ್ಡು ಹೊಂದಿಸ್ಬೇಕು. ಹೌದು, ತುಂಬ ಕಷ್ಟ. ಇದನ್ನು ಯಾರ ಹತ್ರ ಹೇಳ್ಕೊತಾರೆ? ಸಿನಿಮಾಗಳು ನಿರಂತರವಾಗಿ ನಡೆದರೆ, ನಿರಂತರವಾಗಿ ಕೆಲಸ ಸಿಕ್ಕರೆ ಇವ್ರಿಗೆ ಅದೆಲ್ಲದಕ್ಕೂ ಸರಿ ಹೊಂದುತ್ತೆ. ಇಲ್ಲಾಂದರೆ ಒಂದು ಸರ್ತಿ ಜನಪ್ರಿಯತೆ ಬಂದುಬಿಟ್ರೆ ಅವನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಹೌದು, ಎಲ್ಲೋ ನನಗಂತೂ ಏನಂತಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಅನ್ನೋದಿಲ್ಲ. ನನಗೆ ಇವತ್ತೇನಾರು ಆಟೋ ಓಡಿಸ್ಬೇಕು ಅಂತ ನನಗೆ ಆಸೆ ಆದರೆ ಆಟೋ ಓಡಿಸ್ತೀನಿ. ಹೌದಾ? ಅವಮಾನ ಏನಿಲ್ಲ. ನಾನು ದುಡಿಬೇಕು, ನನ್ನ ಜೀವನಕ್ಕೆ ನನಗೆ ಹಣ ಬೇಕು ಅಂತಂದರೆ ಯಾರ ಜೊತೆನಾದರೂ ಒಬ್ರಿಗೆ ಯಾರೋ ಕಾರ್ ಓಡಿಸ್ಬೇಕಾ, ಕಾರ್ ಓಡಿಸ್ತೀನಿ. ಅವಮಾನ ಅಲ್ಲ. ಅವಮಾನ ಅಂತ ಯಾವುದೇ ಕೆಲಸನ ಮಾಡೋದಕ್ಕೆ ನಾವು ಅನ್ಕೋಬಾರ್ದು. ಯಾವುದೇ ಕೆಲಸ ಆಗಲಿ ಮಾಡಬೇಕು, ಆದರೆ ಸ್ವಾಭಿಮಾನ ಮಾತ್ರ ಬಿಡಬಾರ್ದು. ಅದು ನಾನು ಒಪ್ಕೋತೀನಿ. ಆಮೇಲೆ ತುಂಬ ಜನ ಕಲಾವಿದರುಗಳಿಗೆ ನಿಜವಾಗ್ಲೂ ಸರ್ಕಾರದಲ್ಲಿ ಏನಾಗಿದೆ ಅಂತಂದರೆ, ಸರ್ಕಾರಿ ಆಸ್ಪತ್ರೆಗಳಿದೆ, ಸುಮಾರು ಕಡೆ ಮಾತ್ರೆಗಳು ಸಿಗುತ್ತೆ, ಔಷಧಿನೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ಈಗ ಡಾಕ್ಟ್ರುಗಳು ತುಂಬ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ. ನಿಮಗೆ ಹತ್ತಿರದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದ್ದರೂ ಕೂಡ ಆಮೇಲೆ ಹೈಜಿನಿಕ್ ಆಗಿ ಇಲ್ಲ. ತುಂಬ ಗೌರ್ಮೆಂಟ್ ಆಸ್ಪತ್ರೆಗಳು ನಮಗೆ ನೋಡಿದ್ರೆ ಇರೋ ಕಾಯಿಲೆನೂ ಜಾಸ್ತಿ ಆಗೋಗ್ಬಿಡುತ್ತೆ. ಹೌದು ಸರ್, ಯಾಕಂದರೆ ಅದನ್ನು ದಯವಿಟ್ಟು ಅವರು ವ್ಯವಸ್ಥಿತವಾಗಿ ನೋಡ್ಕೋಬೇಕು. ನನ್ನ ಕಿವಿ ಮಾತು ಹೇಳೋದಕ್ಕೆ ನಾನು ಭಾಳ ದೊಡ್ಡ ಮನುಷ್ಯ ಅಲ್ಲ. ಹೌದು, ಖಂಡಿತ. ಪದೇ ಅದನ್ನು ಅದ್ರ ಕಡೆ ಗಮನ ಹರಿಸಿದ್ರೆ, ಎಲ್ಲ ಆಸ್ಪತ್ರೆಯೂ ಶುದ್ಧವಾಗಿದ್ದರೆ ಪೇಷಂಟ್ಗಳು ಹೋಗಿ ಹುಷಾರಾಗಿ ಬರ್ತಾರೆ. ಸರ್ಕಾರ ಆಗಿರಲಿ ಅಥವಾ ಚಿತ್ರರಂಗ ಆಗಿರಲಿ, ನಮ್ಮ ಕನ್ನಡದ ನಟರುಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು ನಾವು?